ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ವರ್ಷಿಣಿ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಬಟ್ ಕಾರಣಾಂತರಗಳಿಂದ ವಿಶ್ ಮಾಡೋಕ್ಕಾಗಲಿಲ್ಲ. ವರ್ಷಿಣಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವ್ರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ವರ್ಷಿಣಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಸಾರಿ ಫಾರ್ ಲೇಟ್ ವಿಶಸ್. ರಾಮ ಏನ್ ಮಾಡ್ತಾ ಇರೋದು? ಪಿಳಿ ಪಾಪ್ನವರಪ್ಪ, ಪಿಳಿ ಪಾಪ್ನವರ. ಏ ಚೇತು, ಏನ್ ಮಾಡ್ತಾ ಇದ್ಯಾ? ಎಲ್ಲ ಇಲ್ಲಿದ್ದೀರಾ? ನೋಡ್ತಾತೆ ಎಲ್ಲಾರನ್ನು ಹೆಸರಿದ್ದು ಹೆಂಗ್ ಕರೀತಾನೆ ನೋಡಮ್ಮ. ರೂಪನ ಊಪ ಅಂತ, ನೀನು ಊಪ. ಏನ್ ಮಾಡ್ತಾ ಇದ್ಯಾ ರಾಮು? ಚೈತನ್ಯ ನೋಡ್ರೆ, ನಿಮ್ಮ ಅತ್ತೆ ಬಂದವಳೆ. ಯಾವಾಗ ಬಂದಿದ್ 3-4 ದಿವಸ ಆಗಿತ್ತು. ಇವತ್ತು ಬಂದವಳು ನಿಮ್ಮನ್ನ ನೋಡಕ್ಕೆ. ನಿಮ್ಮ ಅತ್ತೆ ಕತ್ತೆ ಇವಾಗ ಬರೋದು. ಚಿರು ಇಬ್ರು ಕಣ್ಣಿಗೆ ಬಿಟ್ಕೊಂಡು ಪಿಳಿಪಿಳಿ ಅಂತ ಹೆಂಗ್ ನೋಡ್ತಾವ್ ನೋಡ್ರಿ. ಅವ್ರ ಮಾವನು ಮಾತಿಗೆ ಹೇಳ್ತಾವನಮ್ಮ, ಅದಕ್ಕೆ ಆಲಗಿಸ್ತಾವ್ರೆ. ಅತ್ತೆ ರಾಮು ಎಷ್ಟು ಬೇಗ ಬೇಗ ದೊಡ್ಡವನಾಗ್ತಾವನೆ. ಆತನಮ್ಮ ಅವನ ಕಿಲಾಡಿ ಅವನ. ಓ ಏಟ ಅತ್ತೆ ಎತ್ಕೊಳ್ಳ ಮಗುನ. ಎತ್ಕೊಳ್ಳಮ್ಮ. ಏನ್ ನಿಮ್ಮ ಮಕ್ಕಳು ನೀನ್ ಎತ್ಕೊಳಕ್ ನಾನೇನ್ ಕೇಳ್ತೀಯ ನೀನು? ಎತ್ಕೊಂಬಾರ್ದು ಅಂತ. ಅಯ್ಯೋ ಇದೇನಿದು ಹೊಸ್ದಾಗಿ ಕೇಳ್ತಾ ಇದೀಯ ನನ್ನ? ಅತ್ತೆ ಮುಟ್ಬತ್ತಾನೆ ಮಕ್ಕಳನ್ನ. ಇವಳು ಕೇಳೋ ಸಳಿ ಕೇಳೋ ತಲೆ ಕೆಟ್ಟೋಗಿದ್ದಂಗದೆ. ಎತ್ಕೊಮ್ಮ ಮಕ್ಕಳನ್ನ. ನೀನ್ ಎತ್ಕೊಂತೀರಿ, ಇನ್ಯಾರು ಎತ್ಕೊಬೇಕು? ಎತ್ಕೋ. ಅತ್ತೆ ಸರಸ್ವತಿಯಲ್ಲಿ ಸಳಿಯೇ ಇನ್ನಾರು ಸುತ್ತ ಮಲಕ ಅಂತ ನಾನೇ ಹೇಳಿದ್ದೀನಮ್ಮ. ಇಲ್ಲಾಂದ್ರೆ ಗುಡ್ಗುಡ ಅಂತ ಓಡಾಡ್ತಾ ಇರ್ತಾಳೆ. ಪಿಳಿ ಪಾಪನ ಇವಳು ನೋಡತ್ತೆ. ಚೈತನ್ಯ ಹೆಂಗ್ ನೋಡ್ತಾಳಮ್ಮ. ಅವಳು ನೋಡ್ತಾಳೆ. ಯಾರ ಜೊತೆಗ ಮಾತಾಡ್ತಾ ಇರೋದು? ರೂಪ ಬಂದವಳೆ. ಓ ನಿಮ್ಮ ಅತ್ತಕ್ಕೆ ಇವಾಗ ಒತ್ತಿಟ್ಟಿರೋದು ನೋಡ್ರೆ. ಇವಾಗ ಬಂದವಳು ನಿಮ್ಮನ್ನ ನೋಡಕ. ಏನೇ ರೂಪ ಪತ್ತನೇ ಇಲ್ಲ? ಅತ್ತೆ ಹಿಂಗೆ ಕೆಲಸ ಇತ್ತು, ಇದೋಗ್ಬಿಟ್ಟೆ. ಹೋಗ್ಲಿ ಬಿಡಮ್ಮ. ನಿಮ್ಮ ಅಣ್ಣಂತೂ 2-3 ದಿವಸದಿಂದ ಮುಂದ್ಕೊಂಡು ಈ ಕಡೆಗೆ ಬಂದಿಲ್ಲ. ನಿಮ್ಮ ಅಮ್ಮನೇನೋ ಆವಾಗ ಬಂದು ಓದ್ತಾ ಇರ್ತಾಳೆ. ಏನೋ ಜಗಳ ಮಾಡ್ಕೊಂಡ್ರಂತೆ. ಅಯ್ಯೋ ನಾವೇನು ಜಗಳ ಮಾಡ್ಕೊಂಡಿಲ್ಲಮ್ಮ. ಸರೋಜಿನೂ ಸರಸ್ವತಿ ನಿಮ್ಮ ಅಣ್ಣು ಅದು ಏನು ಜಗಳ ಮಾಡಿಲ್ಲ. ಇವರಿಬ್ರು ಹೋಗಿ ಬೈದ್ಬಿಟ್ಟು ಬಂದ್ರು. ನಮ್ ಚಿಕ್ಕಪ್ಪ ಮಾಡಿದ್ದು ತಪ್ಪೆ ಅಲ್ಲ. ಪಾಪ ಕೃಷ್ಣನ ಯಾಕೆ ಬೈಬೇಕತ್ತೆ? ಅಣ್ಣ ಯಾರು ಸುದ್ದಿ ಕೊಡ್ತಾನೆ, ಏನೋ ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಹಂಗೆಲ್ಲ ಬೈಕೂಡ್ತು. ನಿಮ್ ಚಿಕ್ಕಪ್ಪನ ಯಾವಾಗ್ಲೂ ಇದ್ದಿದ್ದೆ ಅಲ್ಲಮ್ಮ ಒಂದೊಂದು ರಾಮಾಯಣ. ಏನ್ ಮಾಡೋದು, ಕೊಕ್ಕುಲಾರು ನುಗ್ಮೂರಾರು ಹಂಗವನೇ ನಮ್ಮ ಯಜಮಾನು. ಇನ್ನು ಅಂದ್ರೆ ಸುಮ್ಮನೆ ಅನ್ಸ್ಕೊಂತಾನಂತ ಸುಮ್ಮನೆ ಅವನೇ. ಅತ್ತೆ ಮಕ್ಕಳನ್ನ ಎತ್ಕೊಂಡ್ಲಾ ಮುಟ್ಲಾ? ನಾನು ಬಂದಾಗಿಂದ ಎಷ್ಟು ಸತಿ ಕೇಳ್ತಾವಳು ಮಕ್ಕಳು ಮುಟ್ಲಾ ಅಂತ. ಇದೇನ ಇದು ವಿಚಿತ್ರ? ಅದೇನೋ ಯಾರು ಕೇಳೋದು? ಅಮ್ಮನ ಸ್ವಸನ ಅಮ್ಮನ ಹಳಿನ ಮುಟ್ಟಕ್ಕ ನಮ್ಮನ್ ಕೇಳ್ಬೇಕೇನೋ? ಅತ್ತೆ ಅದೇ ನಂಗೆ ಮಕ್ಕಳಾಗಿಲ್ಲಲ್ಲ, ಅದಕ್ಕೆ ಮುಟ್ಕೊಡ್ದು ಅಂತ. ಮಕ್ಕಳಾಗಿಲ್ಲ ಅಂತಂದ್ರೆ ಮಕ್ಕಳು ಮುಟ್ಕೊಡ್ತೇನೆ. ಏನಕ್ಕೆ ಈ ವಯಸ್ಸಿಗೆ? ಅದೇನು ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಹೋಗು ಕೆಲ್ಸಕ್ಕ. ಈ ವಯಸ್ಸಿಗೆ ಏನಕ್ಕ ಮಕ್ಕಳು ಗಣ್ಣು ಸಂಸಾರ ಇದ್ದಿದ್ದೆ ರಾಮಾಯಣ. ಇನ್ನೂ 1-2 ದಿವಸ ಆರಾಮಾಗಿರ್ರಿ ಅಮ್ಮ. ಏನಕ್ಕ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳು ಮುಟ್ಕೊಡ್ತೇನೆ? ಅಯ್ಯೋ ಒಳ್ಳೆ ಹುಚ್ಚು ಹುಡುಗಿ ನೀನು. ಎತ್ಕ ಮಕ್ಕಳನ್ನ. ಅದು ಯಾರೋ ಹಂಗಂದ್ರು ಅತ್ತೆ. ಮಗುನ ಮುಟ್ಬೇಡಮ್ಮ, ನಿನ್ಗೆ ಮಕ್ಕಳಾಗಿಲ್ಲ, ಮತ್ತೆ ಬೇದಿ ಎಲ್ಲ ಆತೈತೆ, ಜ್ವರ ಬರ್ತೈತೆ ಅಂತಂದ್ರು. ಅದಕ್ಕೆ ಯಾಕೋ ಮಕ್ಕಳು ನೋಡ್ಬೇಕು ಅನಿಸ್ತು. ದೂರದಿಂದ ನೋಡ್ಕೊಂಡು ಹೊರಟೋಗೋಣ ಅಂತ ಬಂದೆ. ನಾವು ಅವೆಲ್ಲ ಲೆಕ್ಕ ಇಕ್ಕಲ್ಲಮ್ಮ. ಇವ್ರಿಗೆ ಮಕ್ಕಳಾಗಿಲ್ಲ, ಮಕ್ಕಳಿಲ್ಲ, ಇವ್ರ ಮಕ್ಕಳು ಮುಟ್ಕೊಡ್ತು ಅವೆಲ್ಲ ನಾವು ಲೆಕ್ಕ ಇಕ್ಕಲ್ಲ. ಇನ್ನು ಬಸ್ರಾಯಿಸುಗಳನ್ನೆಲ್ಲೋ ಮಕ್ಳಿಗೆ ಬೀಳ್ಕೊಡ್ತು ಅಂತಾರೆ. ಎದುರೋಡಿತದೆ, ಬೇದಿ ಆಗ್ತದೆ ಅಂತಾರೆ. ಅಷ್ಟು ಬಿಟ್ಟರೆ ಈ ಮಕ್ಕಳಾಗಿದ್ದವ್ರು ಮಕ್ಕಳನ್ನ ಎತ್ಕೊಂಡು ಕುಡ್ದು ಅವೆಲ್ಲ ನಾವು ಮಾತಾಡೋದು ಇಲ್ಲ. ನಮ್ಗೆ ಅವಶ್ಯಕತೆನೂ ಇಲ್ಲ. ಎತ್ಕ ಮಕ್ಕಳು ನೀನು. ಯಾರೋ ಏನೋ ಅಂದ್ರು ಅಂತ ಕೇಳಿದ್ನೇ ಕೇಳ್ತಾವಳೆ. ಅನುಮಾನವಾಗಿ ನಿಂತ್ಕೊಂಡವಳಕ್ಕೋ ಮಕ್ಕಳು ಮುಟ್ಟನೋ ಬೇಡ ಅಂತ. ಅಯ್ಯೋ ಒಳ್ಳೆ ಹುಡುಗಿ ನೀನು. ರೂಪಾ ಮಗ ಅಲ್ಲ, ನಂಗೆ ಮಕ್ಕಳಾಗಿಲ್ಲ, ಮಕ್ಕಳನ್ನ ಮುಟ್ಬೋದಾ ಅಂತ ಕೇಳ್ತಾವಳೆ. ಒಳ್ಳೆ ಹುಡುಗಿ ನೀನು. ಅದಕ್ಕೆ ನಾ ಹಿಂಗೆ ನಿಂತಿರೋದು ಮಕ್ಳ ಹತ್ರ ಬಂದು. ಎತ್ಕೊಮ್ಮ ಮಕ್ಕಳನ್ನ. ಯಾರೋ ಅಂತಾರಂತ ನಮ್ಮ ಮನೆಗೆ ಅನ್ನಲ್ಲಮ್ಮ ನಾವು. ನಾವಂಥ ಜನ ಅಲ್ಲ. ಒಬ್ಬರಲ್ಲ ಅಂತ 4 ಜನ ಅವರೇ ನೋಡು. ಎತ್ಕೊ ಮಕ್ಕಳನ್ನ. ಈ ಸದ್ಯಕ್ಕೆ ಮಕ್ಕಳು ಬೇಡ. ನಿಮ್ಗೇನು ವಯಸ್ಸನ್ನು ಕೊಳ್ಳೋಗಲ್ಲ, ಬೇಕಾಗಿಲ್ಲ ಮಕ್ಕಳು. ಇನ್ನೂ 1-2-3 ವರ್ಷ ಆರಾಮಾಗಿರ್ರಿ ನೀವು. ಯಾರೋ ಏನೋ ಅಂತಾರೆ ಅಂತ ನಾವಂತೀರ ರೂಪ? ಯಾ ಕಾಲಕ್ಕೆ ಅನ್ಬೇಕು? ಎತ್ಕೊಮ್ಮ ಮಕ್ಕಳನ್ನ ನೀನು. ಯಾರು ಏನೇನ ಅಂದರೆ ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಅದ್ರ ಮಂಚಾಗ ಹಾಕೊಂಡು ಕೊರ್ಕೂಡ್ದು. ಎನ್ನೆ ಆ ಯಮ್ಮನ ಹಂಗೆ ಹೇಳ್ದಾಗ ನಾನು ಅಲ್ಲೇ ಇದ್ನಿ. ನಾನು ಕೇಳಿಸ್ಕೊಂಡಿ. ಯಾಯಮ್ಮ ನಂದಿತ್ತು? ಅಯ್ಯೋ ಶಿವನವ್ರ ಅತ್ತೆ. ರೂಪ ಸ್ಕೂಲಿಂದ ಬಂದವಳೆ. ಮಗುನ ಎತ್ಕೊಳಕ್ಕೆ ಹೋದ್ರೆ ಮುಟ್ಬೇಡಮ್ಮ, ಬೇದಿಗ್ಲತ್ತವೆ, ಜ್ವರ ಬರ್ತವೆ ಅಂತ ಹೇಳ್ತಾವಳೆ. ನಂಗೆ ಯಾಕೋ ಮನ್ಸಿಗೆ ಬೇಜಾರಾಯ್ತು. ನಾನು ಮುಂದಕ್ಕೆ ಹೆಜ್ಜೆ ಇಕ್ಕಿಲ್ಲ. ಹಂಗೆ ಇದಕ್ಕೆ ಬಂದ್ಬಿಟ್ಟೆ. ಯಾಕೋ ಮನ್ಸಿಗೆ ಬೇಜಾರಾಗೋಯ್ತು. ಏನು ಮಾಡೋಕ್ಕತ್ತದೆ? ನಿಧಾನವಾಗಿ ಆಗಲಿ ಬಿಡು. ಇವಾಗ ಕೊಳ್ಳೋಗಿರೋದು ಏನದೆ? ಇವಾಗ ಇವ್ರಿಗೆ ಮಕ್ಕಳಾಗಿ ಯಾವ ಸಾಮ್ರಾಜ್ಯ ಆಳ್ಬೇಕು ಆ ಮಕ್ಕಳು? ನಿಧಾನವಾಗಲಿ. ಹಂಗೆಲ್ಲ ಮಾತಾಡ್ಕೊಡ್ತು. ಅಮ್ಮನ್ಕೇನು ಬುದ್ಧಿ ಇಲ್ಲ?
ಅಲ್ಲಪ್ಪ ನೀನು ಕೇಳಿಸ್ಕೊಂಡು ಹಂಗೆ ಬಂದಿದ್ಯಲ್ಲ, ಏನನ್ನು ಹೇಳ್ಬಿಟ್ಟು ಬರೋಕ್ಕಾಗಿಲ್ಲ ಅಮ್ಮನ್ಗೆ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಅಂತ. ಬಿಡೋದ್ಗೆ ಅವ್ರವ್ರು ಮಾತಾಡಿದ್ದು ಅವ್ರವ್ರು ಅನ್ಭವಿಸ್ತಾರೆ. ಯಾಕೆ ಸುಮ್ಮನೆ ಅಂಬುಜಿ? ಸರಿ, ಸರೋಜಮ್ಮನ ಕೈಲಿ ಊಟ ಕಟ್ಕೊಳ್ಸಿ, ನಾವು ಓದ್ತಾ ಇದ್ರಿ. ನೀನು ಮಧ್ಯಾಹ್ನ ಮೇಲೆ ಬರೋದು. ಹ್ಞೂ ಸರಿ, ಸಾವಿತ್ರಿ ಸರೋಜ್ ಇಬ್ರು ಬರ್ತಾರೆ, ಹೋಗು. ಸರಿ, ಕಟ್ಕಳ್ಸು. ರೂಪಾ ಎತ್ಕಮ್ಮ, ಬಿಟ್ಟಾಕು. ಆ ಮಾತನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅದ್ರ ಮನ್ಸ ಇಕ್ಕೊಂಡು ಕುಡ್ದು. ಅಲ್ಲೇ ನಿಮ್ಮ ಮತ್ತೆ ಏನೇ ಮಾಡ್ತಾವಳೆ ಅಮ್ಮನ ಅಷ್ಟು ಮಾತಾಡೋಕು? ಹಾಂ, ಹಿಂಗೇನೆ ಸೊಸಿಗೆ ನೋಡ್ಕೊಳೋದು? ಹಿಂಗೇನೆ ಸೊಸಿಗೆ ನೋಡ್ಕೊಳೋದು ನಿಮ್ಮ ಅತ್ತೆ ಗೊತ್ತಿಲ್ಲ ಅತ್ತೆ ಈ ಮಾತು. ಅವ್ರು ಅಂದಿರೋದು ನಮ್ಮ ಅತ್ತೆ ಗೊತ್ತಿಲ್ಲ. ಗೊತ್ತಾದ್ರೆ ಬೈತಾರೆ. ನಾನು ಹೇಳೋಕ್ಕೂ ಹೋಗಿಲ್ಲ. ಹೋಗ್ಲಿ ಬಿಡಮ್ಮ, ಏನು ಹೇಳೋಕ್ಕೋಬೇಡ. ಅದನ್ನೇ ಮನ್ಸ ಇಕ್ಕೊಂಬೇಡ. ನೀನು ಏನು ಹೇಳೋಕ್ಕೋಬೇಡ. ನೀನು ಎತ್ಕೊ ಮಕ್ಕಳನ್ನ. ಅರ್ಧರಾತ್ರಿಗೆ ಬಂದು ನಮ್ಮ ಮಕ್ಕಳನ್ನ ಎತ್ಕೊಮ್ಮ. ನೀನು ಮಾತಾಡ್ಸೋರೇ ಇಲ್ಲ. ಇದು ನಿನ್ನ ಮನೆನೇ. ಯಾರೋ ಏನೋ ಅಂದ್ರು ಅಂತ ಅದನ್ನೇ ಮನ್ಸ್ಕಾಕೊಂಡಿದ್ಯಲ್ಲ. ಒಳ್ಳೆ ಹುಡುಗಿ ನೀನು. ಅಯ್ಯೋ ಸರೋಯ್ತು ನಿಂದು ಕತೆ. ಸುಮ್ಮನೆ ಇರಬೇಕು. ನೋಡ್ದೇನಕ್ಕ ಅಳ್ತಾ ಇರೋದು? ಅಳ್ಕೂಡ್ದಮ್ಮ, ಸುಮ್ಮನೆ ಇರು. ಯಾರೋ ಏನೋ ಅಂದ್ರು ಅಂತಂದ್ರೆ ಅದಕ್ಕೆಲ್ಲ ಅಳ್ತಾ ಇದೆಯಾ ನೀನು? ಹಾಂ, ಮತ್ತೆ ರಾತ್ರಿ ಊಟ ಕೂಡ ಮಾಡಿಲ್ಲತ್ತೆ. ಮನ್ಸಿಗೆ ಎಷ್ಟೊಂದು ಬೇಜಾರಾಯ್ತು. ಅದಕ್ಕೇನೆ ಬೆಳಗ್ಗೆನೆ ಮಕ್ಕಳು ನೋಡೋಣ ಅಂತ ಬಂದ್ಬಿಟ್ಟೆ ನಾನು. ಅಳ್ಬಾರ್ದು, ಸುಮ್ಮನೆ ಇರಮ್ಮ. ಹುಚ್ಚುಡುಗಿ, ಯಾರೋ ಏನೋ ಅಂದ್ರು ಅಂತ ಅದಕ್ಕೆ ಅಳ್ತಾ ಇದೆಯಾ? ಅವ್ರು ಬುದ್ಧಿ ಇಲ್ದ್ರೆ ಏನೇನೋ ಮಾತಾಡ್ತಾರಮ್ಮ. ನೀನು ಅಳ್ಬಾರ್ದು, ಸುಮ್ಮನೆ ಇರಮ್ಮ. ಅಲ್ಲ ನಿಮ್ಮ ಮತ್ತೆ ಏನು ಮಾಡ್ತಾಳೆ ಅಮ್ಮನ ಅಷ್ಟು ಮಾತಾಡೋರ್ಕುನ? ಅಂಬುಜೆ ಹೋಗ್ಲಿ ಬಿಡು, ಒಬ್ರು ಇದ್ದಂಗೆ ಒಬ್ರು ಇರಲ್ಲ. ಅವಳು ಅಳ್ತಾವಳು ಇವಾಗ, ಸುಮ್ಮನೆ ಇದ್ದೋಗತ್ತ. ಅಳ್ಬೇಡ, ಸುಮ್ಮನೆ ಇರಮ್ಮ. ಒಳ್ಳೆ ಹುಡುಗಿ ನೀನು. ಆತ ಸುಮ್ಮನೆ ಇರು, ಏನು ಆಗ್ದಿರೇನಿರಲ್ಲ. ರೂಪಾ ಯಾಕೆ? ಹಾಂ, ಬೆಳಗ್ಗೆನೆ ಎದ್ದಿಲಿಕ್ಕೆ ಬಂದಿದ್ಯಾ? ರಾತ್ರಿ ನೋಡಿದ್ರೆ ಊಟ ತಿಂದಿಲ್ಲ, ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದೆಯಾ? ನಾನು ಎತ್ತೋದ್ಲು ಅಂತ ಹಿಂಗೆ ಓಡ್ ಬಂದೆ. ಯಾಕೆ ಹೇಳ್ತಾ ಇರೋದು? ಯಾಕಮ್ಮ? ಅಲ್ಲೇ ಗೌರಿ, ಅದೇನು ಪಂಗ ಮಾಡ್ತೇನೆ ನಿನ್ನ ಮನೆಗ? ನಾನೇನೋ ಮಗು ಮುಟ್ಟಕ್ಕೆ ಹೋದ್ರೆ ಮುಟ್ಟಬೇಡ, ನಿಂಗೆ ಮಕ್ಕಳಾಗಿಲ್ಲ, ನಮ್ಮ ಮಗುಕ ಬೇದಿಗ್ಲತ್ತವೆ, ಜ್ವರ ಬರ್ತದೆ ಅಂತಂದಂತೆ ಅಮ್ಮನ ಸವಿತಾ ಅವ್ರ ಅಮ್ಮನ. ಅದೇನು ಮಾಡ್ತಾ ಇದೆಯಾ ನೀನು? ಯಾರನ್ನ ಕಂದಿದ್ದು? ಇವಳನ್ನ ರೂಪನ? ದೇವರನಿಗೂ ನಂಗೆ ತಿಳಿದಿ ಮಾತು ನೀನು ಹೇಳೋವರ್ಕು. ನನ್ಗೊಂದು ಮಾತು ಹೇಳಿದ್ರೆ ನಾನು ಅವಳಿಗೆ ಗಾಳಿ ಬಿಡಿಸ್ತಾ ಇದ್ನಲ್ಲ. ಹಾಂ, ಅದಕ್ಕೋಸ್ಕರ ಹೇಳ್ತಾ ಇದ್ದೆ ನೀನು? ರಾತ್ರಿ ಎಲ್ಲ ಊಟ ಬೇಡ ಬೇಡ ಅಂದಿದ್ದಕ್ಕೇನ ನೀನು? ಹಾಂ, ಅಯ್ಯೋ ಒಳ್ಳೆ ಹುಡುಗಿ ನೀನು. ಅತ್ತೆ ಆದೊಳಕ ಜ್ಞಾನ ಇರಬೇಕಕ್ಕ, ಜ್ಞಾನ ಇರಬೇಕು. ಮನೆಗೆ ಏನು ನಡೀತದೆ ಏನು ನಡೀತಾ ಇಲ್ಲ ಅಂತ ತಿಂದ್ಬಿಟ್ಟು ಕೂತ್ಕೊಳ್ಳೋದಲ್ಲ, ಮೈ ಬೇಯಿಸ್ಕೊಳ್ಳೋದಲ್ಲ. ಮನೆಗೆ ನೋಡು, ಯಾರು ಏನು ಮಾತಾಡ್ತಾರೆ, ಯಾರು ಏನು ಅಂತಾರೆ ಅವೆಲ್ಲ ತಿಳಿತದೆ ನಮ್ಗೆ. ನಮ್ಮ ಮನೆಗೆ ಇಬ್ಬರು ಸೊಸಿಗಳವ್ರೆ, ನಾನು ನೋಡ್ಕೊಳಲ್ಲ? ಹಾಂ, ನನ್ನ ಸೊಸಿಗಳು ಹೆಂಗೆ ನೋಡ್ಕೊಂತೀನಿ ನಾನು? ನಮ್ಮ ಮನೆಗೆ ನೋಡ್ಬಿಟ್ಟು ಬೇರೆ ಯಾರನ್ನ ಒಂದು ಮಾತು ಮಾತಾಡಲಿ ಹಂಗೆ ಗೂಬಿಗೆ ಅದು ಸಾಕ್ಬಿಡ್ತೀನಿ. ತಿನ್ಬಿಟ್ಟು ಯಾರಾದ್ರಿ ಮೈ ಬೇಯಿಸ್ಕೊಂಬಿಟ್ರೆ ಆತದ? ರೂಪಾ ಹೋಗಮ್ಮ, ನೀನು ಹೋಗು. ಸ್ಕೂಲ್ಗೆ ಟೈಮ್ ಆಗ್ತೈತೆ, ಹೋಗು. ಸ್ನಾನನೋ ಮಕ್ಕನೋ ತೊಳ್ಕೊಂಡು ಹೋಗಮ್ಮ. ಹೋಗು, ಅಲ್ಬೇಡ, ಹೋಗು ನೀನು. ಯಾರೇನೋ ಅಂತಾರೆ ಅಂತ ನೀನೇ ಕಲ್ತೀಯ? ಒಳ್ಳೆ ಹುಡುಗಿ ನೀನು. ಹೇಳ್ಸ್ಕೊಂತಾಳೆ 26 ಕಿತ. ಬಾ ಬಾ, ಅಲ್ಬೇಡ, ಬಾ, ನಾನು ಇದ್ದೀನಿ, ಬಾ. ನಾನೇನು ಅನ್ನ ನಿನ್ನ? ಇಲ್ಲ ನಿಮ್ಮ ಮಾವನನ್ನ, ನಿಮ್ಮ ಯಜಮಾನನ್ನ, ಇಲ್ಲ ಶಿವನೇನ ನನ್ನ? ಅವ್ರೇನ ಅಂದ್ರೆ ನೀನು ಬೇಜಾರು ಮಾಡ್ಕೊಬೇಕು. ಆಯಮ್ಮನ ಯಾರೋ ಬಂದು ಒಂದು 2 ದಿವಸ ಇದ್ಬಿಟ್ಟು ಹೋಗೋಳು ಅವಳ ಕತೆ ಇಂಕ. ಹಾಂ, ಬಾ ಮನೆಗೆ ಬಾ, ಹೋಗಮ್ಮ, ಹೋಗು ಮನ್ಕೋಗು. ಸರಿ ಅತ್ತೆ. ಲೇ ಅದ್ಯಾಕೆ ಅವಳನ್ನ ತಿಂದ್ಬಿಟ್ಟು ಮೈ ಬೇಯಿಸ್ಕೊಂಡವಳಂತೆ? ಅಯ್ಯ, ಅದೇನೋ ಅತ್ತೆ ಮೇಲಿಂದ ಕೋಪನ ಕೊತ್ತಿ ಮೇಲೆ ಬಿಟ್ರಂತೆ. ಹಂಗಾಯ್ತು ನಿನ್ ಕತೆ. ಅವಳಿಗೆ ಹಂಗಂದ್ರೂ ಮನ ಮರ್ಯಾದಿಲ್ಲ. ತಿಂದ್ಬಿಟ್ಟು ಮೈ ಬೇಯಿಸ್ಕೊಂಡ್ಬಿಟ್ರೆ ಆಗೋಗ್ಬಿಡ್ತಾ? ಹಾಂ, ನಮ್ಮ ಮನೆಗೆ ನನ್ನ ಸೊಸೆಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ನೋಡ್ತಲ್ಲ ನೀನು ಬಂದಾಗಿಂದ? ಹ್ಞೂನಮ್ಮ, ನೋಡ್ತಾ ಇದ್ದೀನಿ ನಿನ್ನ ಸೊಸೆಗಳು ನೀನು ಎಷ್ಟು ಮುಚ್ಚಿಟ್ಟವಾಗಿ ನೋಡ್ಕೊಂತೀಯ ಅಂತ. ನೋಡ್ತಾ ಇದ್ದೀನಿ ನಿನ್ನ ಸೊಸೆಗಳು ನೋಡ್ಕೊಳ್ಳೋದು ನಾನು ನೋಡ್ತಾ ಇದ್ದೀನಿ. ಯಾರು? ಯಾರು? ನಾನು ಮಾದೇಶ್. ಅದೇ ಎದುರು ಮನೆ ಗೇಮ್ ನೋಡಲ್ಲ, ಅವ್ರ ಮನೆಗಿರೋದು ನಾನು ಮಾದೇಶ್. ಲೇ ಯಾರು ನೀನು? ಮಾದೇಶ್. ಏನು ತಪ್ಪಲೆ? ಜೈ ಹೊಟ್ಟೆ ಸರ್, ನಂಗೆ ಊಟ ಇದ್ರೆ ಇಕ್ಕ ಜೈ ಈ ತಪ್ಪಲೆ ಕಾಕಜ್ಜೆ. ಯಾಕೋ ಜಯಮ್ಮನ ಸುನಂದಿ ಮಾಡಿಲ್ಲ ಅಡಿಗೆ? ಮಾಡಿಲ್ಲ. ಅವ್ರಗ ಬೇದಿಗ್ಲು ಜ್ವರ, ಬೇದಿಗ್ಲು ವಾಂತಿಗ್ಲು ಜ್ವರ. ಒಂದೇ ಕಿತ ಬಂದ್ಬಿಟ್ಟದೇನಾ ಬೇದಿ ವಾಂತಿ ಎಲ್ಲ ನೀನು? ಒಂದೇ ಕಿತ ಬಂದ್ಬಿಟ್ಟದ ಅವ್ರಗ. ಯಾಕೆ ಸುಳ್ಳು ಹೇಳ್ಬಿಡಲ್ಲ? ಈ ಬೆಳಗ್ಗೆ ತಾನೇ ಕಸ್ಕುಡ್ಸ್ತಾ ಇತ್ತು, ಜಯಮ್ಮನ ಚೆನ್ನಾಗೇ ಇದ್ದ. ಇವಾಗ ಸುಳ್ವಾಗಿರೋದ ಬೇದಿಗ್ಲು ತುಪ್ಪದ ಮೇಲೆ ಮಲ್ಕೊಂಬಿಟ್ಟವಳೆ. ನೀನು ಕುಳಿಸ್ತು ಊಟ ಇಕ್ಕೋ, ನಂಗೆ ಹೊಟ್ಟೆ ಸದ. ಇರು ಎತ್ಕೊಂಬತ್ತೀನಿ ಇರು. ಏನ್ ಮಾಡಿದ್ಯಾ ಅಜ್ಜಿ ಅಡಿಗೆ? ದ್ವಾಸೆ ಮಾಡಿದ್ದೀನಾ? ದ್ವಾಸೆ ಮಾಡಿದ್ಯೇನಾ? ಹಾಕು ಒಂದು 10 ದ್ವಾಸೆ. 3 ದೋಸೆ ಕೊಡೋದು ನಾನು ಅಷ್ಟೇ. ಇಲ್ಲಿ ಕೊಡ ಜೈ. ಅಗಳ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯನ ಮಾಡಿಲ್ಲ, ದ್ವಾಸೆ ಮಾಡ್ಬಿಟ್ಟ. ನಮ್ಮ ಮನೆಗೆ ಆಲೂಗಡ್ಡೆ ಪಲ್ಯ ಯಾರು ತಿನ್ನಲ್ಲ, ವಾಯು ಅಂತ. ಅಯ್ಯೋ,
ಆಲೂಗಡ್ಡೆ ಪಲ್ಯ ಇರ್ತಿದ್ಯ ಹಂಗ ಮತ್ತಿನ್ನೋದು ಅದೇನ ಹಾಕಿದ್ಯಾ ಚಟ್ನಿ ಅದೇನು ಅದ ಬೆಣ್ಣೆ. ಹೋಗ್ಲಿ ಬಿಡು ಇನ್ನೊಂದ್ ದಿವಸ ದಾಸ ಮಾಡ್ದಾಗ ಆಲೂಗಡ್ಡೆ ಪಲ್ಯ ಮಾಡು. ಬೋಳ ಬೀಳಾಳಿಗೆ ನೀನು ಮುಂದುವರಿದು